ಸಮನ್ವಯತೆ ಕೊರತೆ ಅನ್ನೋದು ಕೇವಲ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರವಲ್ಲ, ಬಿಜೆಪಿಯಲ್ಲೂ ಇಲ್ಲ ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗಿದೆ. ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಶತಾಯ ಗತಾಯ ಆ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅನ್ನೋ ಪ್ರಯತ್ನ ಕೂಡ ಬಿರುಸಿನಿಂದ ಸಾಗ್ತಾ ಇದೆ. ಇದೀಗ ಜಾತಿ ಅಸ್ತ್ರವನ್ನ ಬಳಕೆ ಮಾಡಿ ವಿಜಯೇಂದ್ರ ಅವರ ಕುರ್ಚಿ ಖಾಲಿ ಮಾಡಿಸೋ ಪ್ರಯತ್ನವನ್ನ ಬಿಜೆಪಿ ಒಳಗೊಳಗೆ ಕೆಲ ನಾಯಕರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಪರವಾಗಿ ಲಿಂಗಾಯತ ಸಮುದಾಯ ಇಲ್ಲ ಅನ್ನುವ ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸುವ ಪ್ರಯತ್ನವನ್ನ ಬಿಜೆಪಿ ಒಳಗೊಳಗೆ ಕೆಲ ನಾಯಕರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕನ್ನಕ್ಕೆ ಲಭ್ಯವಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಇರುವ ಲಿಂಗಾಯತ ಮುಖಂಡರನ್ನ ಸಂಪರ್ಕ ಮಾಡೋದು, ಅವರ ಮನವೊಲಿಸೋದು, ಅವರ ಮೂಲಕ ಹೈಕಮಾಂಡ್ ನಾಯಕರಿಗೆ ಬದಲಾವಣೆಯ ಸಂದೇಶವನ್ನ ರವಾನೆ ಮಾಡೋದು, ಇಂಥದ್ದೊಂದು ಪ್ರಯತ್ನ ಮಾಡಲಾಗ್ತಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ವಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿನ ಬಂಡಾಯ ತಣ್ಣಗಾಗಿದೆ ಅಂತಕ್ಕಂಥ ಒಂದು ಚರ್ಚೆಗಳಾಗ್ತಿರೋ ಬೆನ್ನಲ್ಲೇ ಈಗ ಸದ್ಯ ರೆಬಲ್ಸ್ ಟೀಮ್ನಿಂದ ಮತ್ತಷ್ಟು ಆಕ್ಟಿವ್ ಆಗಿರತಕ್ಕಂಥದ್ದು. ಇವತ್ತು ಎಲ್ಲ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲಾ ಮುಖಂಡರುಗಳು ಕೂಡ, ಅದು ಜಿಲ್ಲಾ ಮಟ್ಟದ ಮುಖಂಡರು ಹಾಗೆ ರಾಜ್ಯ ಮಟ್ಟದ ಮುಖಂಡರು ಎಲ್ಲರೂ ಕೂಡ ಸೇರಿ ಇವತ್ತು ಒಕ್ಕೋರ್ಲಿನಿಂದ ಒಂದು ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯಲ್ಲಿ ಏನೆಲ್ಲ ಅಜೆಂಡಾಗಳಾಯಿತು ಎಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹರಿಹರ ಶಾಸಕರಾದ ಬಿಪಿ ಹರೀಶ್ ಅವರಿದೆ, ಅವರನ್ನು ನೇರವಾಗಿ ಮಾತಾಡ್ತಾನೆ. ಸರ್, ಇವತ್ತು ಸಭೆಯ ಒಂದೇನು ಅಜೆಂಡಾ ನೇರವಾಗಿ ಹೇಳೋದಾದ್ರೆ? ನೇರವಾಗಿ ಮೊದಲನೇ ಅಜೆಂಡಾ 28ರ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅತಿ ಹೆಚ್ಚು ಬಹುಮತದಿಂದ ಆರಿಸಿ ತರಬೇಕು ಅಂತಕ್ಕಂಥದ್ದು. ಆದರೆ ಎರಡನೇದಾಗಿ ರಾಜ್ಯದ ನಾಯಕತ್ವವನ್ನು ನಡೆಸಲಿಕ್ಕೆ ವಿಜೇಂದ್ರ ಅವರು ಅಸಮರ್ಥರಿದ್ದಾರೆ. ಹಾಗಾಗಿ ನಮ್ಮ ಇನ್ನುಳಿದ ಬಿಜೆಪಿ ವೀರಶೈವ ನಾಯಕರಾದಂಥ ಸೋಮಣ್ಣ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ನಿರಾಣಿ ಇರ್ಬೋದು, ಅದೇ ರೀತಿ ಹಿಂದುಳಿದ ವರ್ಗದ ಸುನೀಲ್ ಕುಮಾರ್ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಎಸ್.ಟಿ. ರಾಮುಲು ಅವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಯಾರೇ ಆಗಲಿ ವಿಜೇಂದ್ರ ಅವ್ರನ್ನ ಹೊರತುಪಡಿಸಿ ಯಾರನ್ನಾದರೂ ಮಾಡಿ ಕರ್ನಾಟಕದ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರುತ್ತೆ ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು. ಲಿಂಗಾಯತ ಸಮುದಾಯ ಅಂದ್ರೆ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಅಂತಕ್ಕಂಥದ್ದು ಆ ಒಂದು ಥಾಟ್ಸ್ ಮೈಂಡ್ ಹೈಕಮಾಂಡ್ ಇರ್ತಕ್ಕಂಥದ್ದು. ಇವತ್ತಿನ ಸಭೆ ಮೂಲಕ ತಾವು ಹೇಳೋದಾದ್ರೆ? ಸರ್, ಈ ಸಭೆ ಮೂಲಕ ಹೇಳೋದಾದ್ರೆ, ಇವತ್ತು ಯಡಿಯೂರಪ್ಪನವರು ಪಕ್ಷ ಕಟ್ಟಿದ್ದು ಸತ್ಯ. ಅವರ ಆಡಳಿತದಲ್ಲಿ 2-3 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಆ ಶಕ್ತಿ, ಆ ಸಂಘಟನಾ ಚತುರತೆ ವಿಜೇಂದ್ರ ಅವರಿಗಿಲ್ಲ. ವಿಜೇಂದ್ರ ಅವರ ನಾಯಕತ್ವದಲ್ಲಿ ಪಕ್ಷ ಬಹಳ ತೊಂದರೆ ಅನುಭವಿಸುತ್ತದೆ. ಹಾಗಾಗಿ ನಾವು ರಾಷ್ಟ್ರೀಯ ನಾಯಕರಲ್ಲಿ ಮನವಿ ಮಾಡ್ತೀವಿ, ಬೇರೆ ಯಾರನ್ನಾದರೂ ಮಾಡಿ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೈಬಿಡಿ. ಹಾಗೆ ಲಿಂಗಾಯತ ಸಮುದಾಯದ ಮಠಾಧೀಶರುಗಳು ಮಠ ಮನೆಗಳಿಗೆ ಭೇಟಿಯಾಗೋದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಯಾವುದು ಆ ಥರದ್ದಿಲ್ಲ, ಆ ಥರದ್ದು ಯಾವುದಿಲ್ಲ. ದೆಹಲಿ ವರಿಷ್ಠರು ಏನೋ ಭೇಟಿಗೆ ಏನಾದರೂ ಆ ಥರ ಇವತ್ತಿನ ಸಭೆಯ ಒಂದು ಅಜೆಂಡಾವನ್ನು ಕಳಿಸುವಂತದ್ದು ಅವರ ಒಂದು ಇಂಟೆಲಿಜೆನ್ಸ್ ಇರ್ತದೆ. ಆ ಇಂಟೆಲಿಜೆನ್ಸಿ ಮೂಲಕ ಅವ್ರ ಮಾಹಿತಿಯನ್ನು ತರಿಸ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಕಳಿಸುವಂತದ್ದು ಅಥವಾ ವರದಿಯನ್ನು ಕಳಿಸೋದು? ಯಾವ ವರದಿ ಕಳಿಸೋದು? ಇದಿಷ್ಟು ಕೂಡ ಶಾಸಕರಾದ ಬಿಪಿ ಹರೀಶ್ ಅವರ ಮಾತು. ಅವ್ರು ಹೇಳುವಂತೆ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸುವ ಸಲುವಾಗಿ ಇವತ್ತು ನಾವು ಸಭೆಯನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನೇರವಾಗಿ ಒಂದನೇ ಅಜೆಂಡಾ ನಮ್ದು BY ವಿಜೇಂದ್ರ ಅವರ ನಾಯಕತ್ವ ಬದಲಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆಯನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಮನ್ವಯತೆ ಕೊರತೆ ಅನ್ನೋದು ಕೇವಲ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರವಲ್ಲ, ಬಿಜೆಪಿಯಲ್ಲೂ ಇಲ್ಲ ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗಿದೆ. ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಶತಾಯ ಗತಾಯ ಆ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅನ್ನೋ ಪ್ರಯತ್ನ ಕೂಡ ಬಿರುಸಿನಿಂದ ಸಾಗ್ತಾ ಇದೆ. ಇದೀಗ ಜಾತಿ ಅಸ್ತ್ರವನ್ನ ಬಳಕೆ ಮಾಡಿ ವಿಜಯೇಂದ್ರ ಅವರ ಕುರ್ಚಿ ಖಾಲಿ ಮಾಡಿಸೋ ಪ್ರಯತ್ನವನ್ನ ಬಿಜೆಪಿ ಒಳಗೊಳಗೆ ಕೆಲ ನಾಯಕರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಪರವಾಗಿ ಲಿಂಗಾಯತ ಸಮುದಾಯ ಇಲ್ಲ ಅನ್ನುವ ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸುವ ಪ್ರಯತ್ನವನ್ನ ಬಿಜೆಪಿ ಒಳಗೊಳಗೆ ಕೆಲ ನಾಯಕರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಇರುವ ಲಿಂಗಾಯತ ಮುಖಂಡರನ್ನ ಸಂಪರ್ಕ ಮಾಡೋದು, ಅವರ ಮನವೊಲಿಸೋದು, ಅವರ ಮೂಲಕ ಹೈಕಮಾಂಡ್ ನಾಯಕರಿಗೆ ಬದಲಾವಣೆಯ ಸಂದೇಶವನ್ನ ರವಾನೆ ಮಾಡೋದು, ಇಂಥದ್ದೊಂದು ಪ್ರಯತ್ನ ಮಾಡಲಾಗ್ತಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ವಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿನ ಬಂಡಾಯ ತಣ್ಣಗಾಗಿದೆ ಅಂತಕ್ಕಂಥ ಒಂದು ಚರ್ಚೆಗಳಾಗ್ತಿರೋ ಬೆನ್ನಲ್ಲೇ ಈಗ ಸದ್ಯ ರೆಬಲ್ಸ್ ಟೀಮ್ನಿಂದ ಮತ್ತಷ್ಟು ಆಕ್ಟಿವ್ ಆಗಿರತಕ್ಕಂಥದ್ದು. ಇವತ್ತು ಎಲ್ಲ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲಾ ಮುಖಂಡರುಗಳು ಕೂಡ, ಅದು ಜಿಲ್ಲಾ ಮಟ್ಟದ ಮುಖಂಡರು ಹಾಗೆ ರಾಜ್ಯ ಮಟ್ಟದ ಮುಖಂಡರು ಎಲ್ಲರೂ ಕೂಡ ಸೇರಿ ಇವತ್ತು ಒಕ್ಕೋರ್ಲಿನಿಂದ ಒಂದು ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯಲ್ಲಿ ಏನೆಲ್ಲ ಅಜೆಂಡಾಗಳಾಯಿತು ಎಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹರಿಹರ ಶಾಸಕರಾದ ಬಿಪಿ ಹರೀಶ್ ಅವರಿದೆ, ಅವರನ್ನು ನೇರವಾಗಿ ಮಾತಾಡ್ತಾನೆ. ಸರ್, ಇವತ್ತು ಸಭೆಯ ಒಂದೇನು ಅಜೆಂಡಾ ನೇರವಾಗಿ ಹೇಳೋದಾದ್ರೆ? ನೇರವಾಗಿ
ಮೊದಲನೇ ಅಜೆಂಡಾ 28ರ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅತಿ ಹೆಚ್ಚು ಬಹುಮತದಿಂದ ಆರಿಸಿ ತರಬೇಕು ಅಂತಕ್ಕಂಥದ್ದು. ಆದರೆ ಎರಡನೇದಾಗಿ ರಾಜ್ಯದ ನಾಯಕತ್ವವನ್ನು ನಡೆಸಲಿಕ್ಕೆ ವಿಜೇಂದ್ರ ಅವರು ಅಸಮರ್ಥರಿದ್ದಾರೆ. ಹಾಗಾಗಿ ನಮ್ಮ ಇನ್ನುಳಿದ ಬಿಜೆಪಿ ವೀರಶೈವ ನಾಯಕರಾದಂಥ ಸೋಮಣ್ಣ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ನಿರಾಣಿ ಇರ್ಬೋದು, ಅದೇ ರೀತಿ ಹಿಂದುಳಿದ ವರ್ಗದ ಸುನೀಲ್ ಕುಮಾರ್ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಎಸ್.ಟಿ. ರಾಮುಲು ಅವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಯಾರೇ ಆಗಲಿ ವಿಜೇಂದ್ರ ಅವ್ರನ್ನ ಹೊರತುಪಡಿಸಿ ಯಾರನ್ನಾದರೂ ಮಾಡಿ ಕರ್ನಾಟಕದ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರುತ್ತೆ ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಲಿಂಗಾಯತ ಸಮುದಾಯ ಅಂದ್ರೆ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಅಂತಕ್ಕಂಥದ್ದು ಒಂದು ಥಾಟ್ಸ್ ಮೈಂಡ್ ಹೈಕಮಾಂಡ್ ಇರ್ತಕ್ಕಂಥದ್ದು ಇವತ್ತಿನ ಸಭೆ ಮೂಲಕ ತಾವು ಹೇಳೋದಾದ್ರೆ ಸರ್, ಈ ಸಭೆ ಮೂಲಕ ಹೇಳೋದಾದ್ರೆ ಇವತ್ತು ಯಡಿಯೂರಪ್ಪನವರು ಪಕ್ಷ ಕಟ್ಟಿದ್ದು ಸತ್ಯ. ಅವರ ಆಡಳಿತದಲ್ಲಿ 2-3 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಆ ಶಕ್ತಿ, ಆ ಸಂಘಟನಾ ಚತುರತೆ ವಿಜೇಂದ್ರ ಅವರಿಗಿಲ್ಲ. ವಿಜೇಂದ್ರ ಅವರ ನಾಯಕತ್ವದಲ್ಲಿ ಪಕ್ಷ ಬಹಳ ತೊಂದರೆ ಅನುಭವಿಸುತ್ತದೆ. ಹಾಗಾಗಿ ನಾವು ರಾಷ್ಟ್ರೀಯ ನಾಯಕರಲ್ಲಿ ಮನವಿ ಮಾಡ್ತೀವಿ, ಬೇರೆ ಯಾರನ್ನಾದರೂ ಮಾಡಿ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೈಬಿಡಿ. ಹಾಗೆ ಲಿಂಗಾಯತ ಸಮುದಾಯದ ಮಠಾಧೀಶರುಗಳು ಮಠ ಮನೆಗಳಿಗೆ ಭೇಟಿಯಾಗೋದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಯಾವ್ದು ಆ ಥರದ್ದಿಲ್ಲ, ಆ ಥರದ್ದು ಯಾವುದಿಲ್ಲ. ದೆಹಲಿ ವರಿಷ್ಠರು ಏನೋ ಭೇಟಿಗೆ ಏನಾದ್ರು ಆ ಥರ ಇವತ್ತಿನ ಸಭೆಯ ಒಂದು ಅಜೆಂಡಾವನ್ನು ಕಳಿಸುವಂತದ್ದು ಅವರ ಒಂದು ಇಂಟೆಲಿಜೆನ್ಸ್ ಇರ್ತದೆ. ಆ ಇಂಟೆಲಿಜೆನ್ಸ್ ಮೂಲಕ ಅವ್ರ ಮಾಹಿತಿಯನ್ನು ತರಿಸ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಕಳಿಸುವಂತದ್ದು ಅಥವಾ ವರದಿಯನ್ನು ಕಳಿಸೋದು ಯಾವ ವರದಿ ಕಳಿಸೋದು. ಇದಿಷ್ಟು ಕೂಡ ಶಾಸಕರಾದ ಬಿ.ಪಿ. ಹರೀಶ್ ಅವರ ಮಾತು. ಅವ್ರು ಹೇಳುವಂತೆ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸುವ ಸಲುವಾಗಿ ಇವತ್ತಿನ ಸಭೆಯನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನೇರವಾಗಿ ಒಂದೇ ಅಜೆಂಡಾ ನಮ್ದು ಬಿ.ವೈ. ವಿಜೇಂದ್ರ ಅವರ ನಾಯಕತ್ವ ಬದಲಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಮನ್ವಯತೆ ಕೊರತೆ ಅನ್ನೋದು ಕೇವಲ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರವಲ್ಲ, ಬಿಜೆಪಿಯಲ್ಲೂ ಇಲ್ಲ ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗಿದೆ. ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಶತಾಯ ಗತಾಯ ಆ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅನ್ನೋ ಪ್ರಯತ್ನ ಕೂಡ ಬಿರುಸಿನಿಂದ ಸಾಗ್ತಾ ಇದೆ. ಇದೀಗ ಜಾತಿ ಅಸ್ತ್ರವನ್ನ ಬಳಕೆ ಮಾಡಿ ವಿಜಯೇಂದ್ರ ಅವರ ಕುರ್ಚಿ ಖಾಲಿ ಮಾಡಿಸೋ ಪ್ರಯತ್ನವನ್ನ ಬಿಜೆಪಿ ಒಳಗೊಳಗೆ ಕೆಲ ನಾಯಕರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಪರವಾಗಿ ಲಿಂಗಾಯತ ಸಮುದಾಯ ಇಲ್ಲ ಅನ್ನುವ ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸುವ ಪ್ರಯತ್ನವನ್ನ ಬಿಜೆಪಿ ಒಳಗೊಳಗೆ ಕೆಲ ನಾಯಕರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಇರುವ ಲಿಂಗಾಯತ ಮುಖಂಡರನ್ನ ಸಂಪರ್ಕ ಮಾಡೋದು, ಅವರ ಮನವೊಲಿಸೋದು, ಅವರ ಮೂಲಕ ಹೈಕಮಾಂಡ್ ನಾಯಕರಿಗೆ ಬದಲಾವಣೆಯ ಸಂದೇಶವನ್ನ ರವಾನೆ ಮಾಡೋದು, ಇಂಥದ್ದೊಂದು ಪ್ರಯತ್ನ ಮಾಡಲಾಗ್ತಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ವಿ.ಪಿ. ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿನ ಬಂಡಾಯ ತಣ್ಣಗಾಗಿದೆ ಅಂತಕ್ಕಂಥ ಒಂದು ಚರ್ಚೆಗಳಾಗ್ತಿರೋ ಬೆನ್ನಲ್ಲೇ ಈಗ ಸದ್ಯ ರೆಬಲ್ಸ್ ಟೀಮ್ನಿಂದ ಮತ್ತಷ್ಟು ಆಕ್ಟಿವ್ ಆಗಿರ್ತಕ್ಕಂಥದ್ದು. ಇವತ್ತು ಎಲ್ಲ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲಾ ಮುಖಂಡರು ಕೂಡ, ಅದು ಜಿಲ್ಲಾ ಮಟ್ಟದ ಮುಖಂಡರು ಹಾಗೆ ರಾಜ್ಯ ಮಟ್ಟದ ಮುಖಂಡರು ಎಲ್ಲರೂ ಕೂಡ ಸೇರಿ ಇವತ್ತು ಒಕ್ಕೋರ್ಲಿನಿಂದ ಒಂದು ಸಭೆಯನ್ನು ನಡೆಸಿದ್ದಾರೆ. ಹಾಗೆ ಸಭೆಯಲ್ಲಿ ಏನೆಲ್ಲ ಅಜೆಂಡಾಗಳಾಯಿತು ಎಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹರಿಹರ ಶಾಸಕರಾದ ಬಿ.ಪಿ. ಹರೀಶ್ ಅವರಿದೆ, ಅವರನ್ನು ನೇರವಾಗಿ ಮಾತಾಡ್ತಾನೆ. ಸರ್, ಇವಾಗ ಸಭೆಯ ಒಂದೇನು ಅಜೆಂಡಾ ನೇರವಾಗಿ ಹೇಳೋದಾದ್ರೆ? ನೇರವಾಗಿ ಮೊದಲನೇ ಅಜೆಂಡಾ 28ರ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅತಿ ಹೆಚ್ಚು ಬಹುಮತದಿಂದ ಆರಿಸಿ ತರಬೇಕು ಅಂತಕ್ಕಂಥದ್ದು. ಆದರೆ ಎರಡನೇದಾಗಿ ರಾಜ್ಯದ ನಾಯಕತ್ವವನ್ನು ನಡೆಸಲಿಕ್ಕೆ ವಿಜೇಂದ್ರ ಅವರು ಅಸಮರ್ಥರಿದ್ದಾರೆ. ಹಾಗಾಗಿ ನಮ್ಮ ಇನ್ನುಳಿದ ಬಿಜೆಪಿ ವೀರಶೈವ ನಾಯಕರಾದಂಥ ಸೋಮಣ್ಣ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ನಿರಾಣಿ ಇರ್ಬೋದು, ಅದೇ ರೀತಿ ಹಿಂದುಳಿದ ವರ್ಗದ ಸುನೀಲ್ ಕುಮಾರ್ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಎಸ್.ಟಿ. ರಾಮುಲು ಅವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಯಾರೇ ಆಗಲಿ ವಿಜೇಂದ್ರ ಅವ್ರನ್ನ ಹೊರತುಪಡಿಸಿ ಯಾರನ್ನಾದರೂ ಮಾಡಿ ಕರ್ನಾಟಕದ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರುತ್ತೆ ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಲಿಂಗಾಯತ ಸಮುದಾಯ ಅಂದ್ರೆ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಅಂತಕ್ಕಂಥದ್ದು ಒಂದು ಥಾಟ್ಸ್ ಮೈಂಡ್ ಹೈಕಮಾಂಡ್ ಇರ್ತಕ್ಕಂಥದ್ದು ಇವತ್ತಿನ ಸಭೆ ಮೂಲಕ ತಾವು ಹೇಳೋದಾದ್ರೆ? ಸರ್, ಈ ಸಭೆ ಮೂಲಕ ಹೇಳೋದಾದ್ರೆ ಇವತ್ತು ಯಡಿಯೂರಪ್ಪನವರು ಪಕ್ಷ ಕಟ್ಟಿದ್ದು ಸತ್ಯ.
ಅವರ ಆಡಳಿತದಲ್ಲಿ 2-3 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಆ ಶಕ್ತಿ, ಆ ಸಂಘಟನಾ ಚತುರತೆ ವಿಜಯೇಂದ್ರ ಅವರಿಗಿಲ್ಲ. ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಪಕ್ಷ ಬಹಳ ತೊಂದರೆ ಅನುಭವಿಸುತ್ತದೆ. ಹಾಗಾಗಿ ನಾವು ರಾಷ್ಟ್ರೀಯ ನಾಯಕರಲ್ಲಿ ಮನವಿ ಮಾಡ್ತೀವಿ, ಬೇರೆ ಯಾರನ್ನಾದರೂ ಮಾಡಿ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೈಬಿಡಿ. ಹಾಗೆ ಲಿಂಗಾಯತ ಸಮುದಾಯದ ಮಠಾಧೀಶರುಗಳು ಮಠ ಮನೆಗಳಿಗೆ ಭೇಟಿಯಾಗೋದು ಸಂಬಂಧಪಟ್ಟಂತೆ ಏನಾದ್ರು ಯಾವುದು ಆ ಥರದ್ದಿಲ್ಲ, ಆ ಥರದ್ದು ಯಾವುದಿಲ್ಲ. ದೆಹಲಿ ವರಿಷ್ಠರು ಏನೋ ಭೇಟಿಗೆ ಏನಾದ್ರು ಆತರ ಯಾವುದಿಲ್ಲ. ಇವತ್ತಿನ ಸಭೆಯ ಒಂದು ಅಜೆಂಡಾವನ್ನು ಕಳಿಸುವಂತದ್ದು ಆತರ ಅವರ ಒಂದು ಇಂಟೆಲಿಜೆನ್ಸ್ ಇರ್ತದೆ. ಆ ಇಂಟೆಲಿಜೆನ್ಸ್ ಮೂಲಕ ಅವ್ರ ಮಾಹಿತಿಯನ್ನು ತರಿಸ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸಭೆಯನ್ನು ಕಳಿಸುವಂತದ್ದು ಅಥವಾ ವರದಿಯನ್ನು ಕಳಿಸೋದು ಯಾವ ವರದಿ ಕಳಿಸ. ಇದಿಷ್ಟು ಕೂಡ ಶಾಸಕರಾದ ಬಿಪಿ ಹರೀಶ್ ಅವರ ಮಾತು. ಅವ್ರು ಹೇಳುವಂತೆ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸುವ ಸಲುವಾಗಿ ಇವತ್ತಿನ ಸಭೆಯನ್ನ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನೇರವಾಗಿ ಒಂದೇನು ಅಜೆಂಡಾ ನಮ್ದು BY ವಿಜಯೇಂದ್ರ ಅವರ ನಾಯಕತ್ವ ಬದಲಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.